ರಾಜೇಶ್ ಶಾಕಿಂಗ್ ಆಡ್ತಿದ್ದಾನೆ. ನಂಗೆ ಡಿವೋರ್ಸ್ ಕೊಡ್ಸೋಕ್ಕೆ ಇವನು ಯಾಕೆ ಇಷ್ಟೊಂದು ಅರ್ಜೆಂಟು? ಒಂಥರ ಆಡ್ತಿದ್ದಾನಪ್ಪ. ಫಾರಿನ್ಗೆ ಹೋಗಿದ್ದು ಬಂದಮೇಲೆ ತುಂಬ ಬದಲಾಗಿದ್ದಾನೆ. ಮೊದಲು ರಾಜೇಶ್ ಥರ ಇಲ್ಲ ಅವನು. ಇವ್ನು ಮಾತು ಕೇಳೋದು ನಾನು ಫಸ್ಟ್ ಬಿಡಬೇಕು, ಇಲ್ಲ ಅಂದರೆ ನಿಜವಾಗ್ಲೂ ನಂಗೆ ಡಿವೋರ್ಸ್ ಕೊಡಿಸ್ಬಿಡ್ತಾನೆ. ಅದು ಫೋನ್ ಬರ್ತಿದೆಯಲ್ಲ. ಹಲೋ ಕವಿತಾ, ಹೇಳಿ ಕವಿತಾ, ಏನು ನಂಗೆ ಕಾಲ್ ಮಾಡಿಬಿಟ್ಟಿದ್ಯಾ? ಅದಕ್ಕೆ ಅದಕ್ಕೆ ಎಲ್ಲಿದ್ದೀರಾ? ಅದಕ್ಕೆ ನೀವು ಎಲ್ಲಿದ್ದೀರಾ? ಏನಾಯ್ತು ಕವಿತಾ? ಮನೇಲಿದ್ದೀನಿ, ಅಮ್ಮನ ಮನೇಲಿ. ಏನಾಯ್ತು? ಯಾಕೆ ಹೇಳ್ತಿದ್ಯಾ? ಏನಾಯ್ತು ಕವಿತಾ? ಅಮ್ಮ ವಿಷ ಕುಡಿದ್ಬಿಟ್ಟಿದ್ದಾಳಂತೆ. ಊರವರು ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ. ನಾನು ಅಣ್ಣನ ಬೆಂಗಳೂರಿಂದ ಹೊರಟಿದ್ದೀವಿ. ಅದಕ್ಕೆ ನಾವು ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನೀವು ಹೋಗಿ ನೋಡಿ ಅದಕ್ಕೆ ಏನಾಗಿದೆ ಅಂತ. ನಂಗೆ ತುಂಬ ಭಯ ಆಗ್ತಿದೆ. ಅದಕ್ಕೆ ಏನು ಮಾತಾಡ್ತಿದ್ದೆ ಕವಿತಾ? ಅತ್ತೆ ವಿಷ ಕುಡ್ತಿದ್ದಾರಾ? ಯಾಕೆ? ಅಂಥದ್ದು ಏನಾಯ್ತು? ಸರಿ ಸರಿ ಆಯಿತು, ನೀವು ನಿಧಾನ ಬನ್ನಿ, ಈಗ ಗಾಬರಿ ಮಾಡ್ಕೋಬೇಡಿ, ನಾನು ಹೋಗಿ ನೋಡ್ತೀನಿ. ಯಾಕೆ? ಏನಾಯ್ತು? ಏನು ವಿಷ ಅಂತಿದೆ? ಯಾರು? ಏನು? ಅಮ್ಮ ಅತ್ತೆ ಯಾಕೋ ವಿಷ ಕುಡಿದ್ಬಿಟ್ಟಿದ್ದಾರಂತಮ್ಮ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ನಾನು ಹೋಗಬೇಕು. ನನಗಂತೂ ಏನು ಮಾಡಬೇಕು ಅಂತ ತೋಚುತ್ತಾ ಇಲ್ಲಮ್ಮ. ಅತ್ತೆಗೆ ಏನಾಯಿತು? ಯಾಕೆ ಹಿಂಗೆ ಮಾಡಿದ್ರು? ಯಾರೂ ಇಲ್ಲಮ್ಮ ಅವ್ರ ಜೊತೆ. ನಾನು ಹೋಗ್ತೀನಿ ಅಮ್ಮ, ಇವಾಗ ನಾನು ಹೋಗ್ತೀನಿ. ನಾನು ಹಿಂಗೆ ಫೋನ್ ಮಾಡ್ತೀನಿ ಬಿಡು, ಹೋಗ್ಬಿಟ್ಟು. ಇದು ಕಡೆ ಹುಷಾರು, ಅದೇನು ಕೇಳ್ಬಿಟ್ಟು ಫೋನ್ ಮಾಡೆ. ಅಲ್ಲ ವಿಷ ಕುಡಿ ಅಂತದ್ದು ಅಮ್ಮಮ್ಮಂಗೆ ಏನಿತ್ತು? ಚೆನ್ನಾಗೇ ಇದ್ಲಲ್ಲ. ಈಗ ತಾನೇ ಮೊನ್ನೆ ಇವರಿಬ್ಬರಿಗೂ ಬಾಯಿಗೆ ಬಂದಂಗೆ ಬೈ ಜಗಳ ಮಾಡಿದ್ಲಂತೆ. ಅದೇನಾಯಿತು ಕಾಣಲ್ಲ. ಯಾವುದಕ್ಕೂ ಪ್ರೇಮಿಗೆ ಒಂದು ಮಾತು ಹೇಳ್ಬಿಡೋದು ಒಳ್ಳೇದು. ಫೋನ್ ಮಾಡಿ ಹೇಳ್ತೀನಿ ಇರು. ಅತ್ತೆ 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 ಏನಾಯ್ತತ್ತೆ? ಯಾಕತ್ತೆ ಹಿಂಗೆ ಮಾಡ್ಕೊಂಡ್ರೆ? ಅತ್ತೆ ಕಣ್ಬಿಡಿ ಅತ್ತೆ. ಅಜ್ಜಿ ಏನಾಯ್ತು ಅಜ್ಜಿ? ಅತ್ತೆ ಯಾಕೆ ಹಿಂಗೆ ಮಾಡ್ಕೊಂಡ್ರು? ಏನಾಯ್ತು? ಅಯ್ಯೋ ಅದೇನೋ ಕಾಣಕನವ, ಅದೇನೋ ಕಾಣೆ ಹಾಳ್ಗರಿಯೋಳು. ನೆನ್ನೆ ತಾನೇ ಏನು ಕೊಡೋ ಅಂತ ಹತ್ಕೊಂಬನ್ಗಿದ್ಲು. ಯಾಕವ ಹಿಂಗೆ ಹೇಳ್ತಾಯಿದ್ದಿ, ಬೀದಿ ಕೆಳಗೆ ಹೇಳ್ತಾಯಿದ್ಯಲ್ಲ ಅಂತ ಹೋಗಿ ಮಾತಾಡಿಸ್ತೆ ಕಣವ. ಮಾತಾಡಿಸ್ದೆ. ಮಕ್ಳು ಯಾರೂ ಇಲ್ಲ ಕಣಜ್ಜಿ. ಕಣ್ಗೌರಮ್ಮ, ಕವಿತನೂ ಇವನು ಶ್ರೀಕಾಂತನೂ ನನ್ನ ಜೊತೆ ಬೇಜಾರು ಮಾಡಿಕೊಂಡು ಬೆಂಗಳೂರೇ ಇರ್ತೀವಿ ಅಂತ ಹೊಂಟೋದ್ರು. ನನಗೆ ಯಾರೂ ಇಲ್ದಂಗೆ ಆಯಿತು. ನನ್ನ ಗಂಡನೂ ನನ್ನ ಮಗ ನೋಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೊಂಟೋದ್ರು. ಯಾರೂ ಇಲ್ದಂಗೆ ಆಯಿತು ಕಣಮ್ಮ, ನನ್ನ ಹಿಂಗೆ ಒಂಟಿ ಮಾಡಿಬಿಟ್ಟು ಹೊಂಟೋದ್ರು ಅಂತ ಏನು ಗೋಳು ಅಂತ ಅಳ್ತಿದ್ಲು ಕಣವ. ನಾನು ಹೋಗಿ ಮಾತಾಡಿಸಿ ಸಮಾಧಾನ ಮಾಡಿದೆ. ಸುಮ್ಮನಿರವ, ಯಾಕೆ ಹೋಗಿ ಸುಮ್ಮನಿರು, ಮಕ್ಕಳು ಅವ್ರ ಜೀವನ ಅವ್ರು ನೋಡ್ಕೋಬೇಡವಾ? ಸುಮ್ಮನಿರು, ಹೋಗಲಿ. ನೀನು ಯಾಕೆ ನಿನ್ನ ಗಂಡಂಗೆ ಹಿಂಗೆಲ್ಲ ಮಾತಾಡ್ತಿದ್ದೆ ಮರ್ಯಾದೆ ಕೊಡ್ದೇನೆ? ಅದಕ್ಕೆ ಅವನಂಗೆ ಹೋಗೋನೆ ಬತ್ತಾನೆ. ಸುಮ್ಮನಿರು, ಹಿಂಗೆ ಸಣ್ಣ ಇಕ್ಲಂಗೆ ಹಳ ಸರಿಯಾ ಅಂತ ನಾನು ಸಮಾಧಾನ ಮಾಡಿದೆ ಕಣವ. ಸಮಾಧಾನ ಮಾಡಿದೆ. ಅಷ್ಟೊತ್ತಿಗೆ ಮೀನಾಕ್ಷಿ ಅಂತ ಅವಳ ಪಕ್ಕದ ಮನೇಲಿ ನೀನು ನೋಡಿದಿ. ಅವಳು ಬಂದ್ಬಿಟ್ಟು ಹಿಂಗೆ ನಿನ್ನ ಗಂಡಂಗೆ ಹುಷಾರಿಲ್ಲ ಕನಕ, ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದಂತೆ ನೋಡಿದೆ ಅಂತ ಅಂದ್ಲು ಕಣವ. ನಾನು ಹೇಳಿದೆ ಒಂದು ಮಾತು, ನೋಡವ ಆಸ್ಪತ್ರೆಗೆ ಹೋಗಿ ನೋಡ್ಕೊಬರ್ಬೇಕು. ನೋಡಿಕೊಂಡು ಕಾಲು ಕಟ್ಕೊಂಡು ಕರ್ಕೊಬ, ನನಗೆ ಯಾರೂ ಇಲ್ಲ, ನೀವೇ ಗತಿ, ಬನ್ನಿ ಅಂತ ಕರ್ಕೊಬರೋಗವ ಅಂತ ಹೇಳ್ಬಿಟ್ಟು ನಾನು ಓದೆ ಕಣ್ಮಗ. ಈ ಕಣಮ್ಮ ಒತ್ತರಿಗೆ ಬೆಳಿಗ್ಗೆಲೆ ಹೋಗಿದ್ದು ಬರ್ತೀನಿ ಆಸ್ಪತ್ರೆಗೆ ಅಂತ ಇವಳು ಅಂದ್ಲು. ಬೆಳಿಗ್ಗೆ ಆಸ್ಪತ್ರೆಗೆ ಹೋಗಿದ್ಲ, ಏನೂ ಹುಷಾರಾಗಿದ್ದಾನ. ಬಂದ್ಲ ಕೇಳೇನೆ ಅಂದ್ಕೊಂಡು ನಾನು ಬಂದೆ ಕಣಮ್ಮ. ಬಂದ್ಬಿಟ್ಟು ಕಾವೇರಿ ಅಂತ ನಾನು ಕರಿತೀನಿ. ಏನು ಔಷಧಿ ಕುಡಿದ್ಬಿಟ್ಟವಳೆವ, ಔಷಧಿ ಬಾಟ್ಲು ಅಲ್ಲೇ ಪಕ್ಕದಲ್ಲಿ ಬಿದ್ದದೆ. ಹೊಟ್ಟೆ ನೋವು ಅಂತ ಏನು ಒದ್ದಾಡ್ತಾವಳೆ ಕಣವ. ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ಆಮೇಲೆ ಹೋಗಿ ಬೀದಿಲಿ ನಿಂತ್ಕೊಂಡು ಕರೆದೆ ಕಣವ. ಆಮೇಲೆ ಇವನು ರಮೇಶ ಸಿಕ್ತ. ಇವನು ಇನ್ನೊಂದು 5 ದಿನ ಕರ್ಕೊಂಡು ಆಟೋ ತಗೊಂಡು ಬಂದು ಆಗ ಹೋಗಿ ಆಟೋದಲ್ಲಿ ಕರ್ಕೊಬಂದು ಬಸಿ ಫಾಸ್ಟಾಗಿ ಬರಲಿಲ್ಲ ಕಣವ. ಪಪ್ಪಾಯಿ ಒಯ್ದ ಕರ್ಕೊಬಂದು ಹಿಂಗೆ ಅಡ್ಮಿಟ್ ಮಾಡಿವಿ ಮಗ. ಅವ್ನ ಮಕ್ಕಳಿಗೆಲ್ಲ ಫೋನ್ ಮಾಡಿವಿ. ಇನ್ನು ಯಾರು ಬಂದಿಲ್ಲ, ಬೆಂಗಳೂರಿಂದ ಬರ್ಬೇಕಂತಲ್ಲವ. ಡಾಕ್ಟ್ರು ಅಡ್ಮಿಟ್ ಮಾಡಿಕೊಂಡು ಅದೇನೋ ಔಷಧಿ ಎಲ್ಲ ತೆಗ್ದವ್ರಂತೆ ಹೊಟ್ಟೆ ಒಳಗಿಂದ. ಅದೇನೋ ಪೈಪ್ ಹಾಕ್ಬಿಟ್ಟು ತೆಗ್ದಿವಿ ಅಮ್ಮ ಅಂದರು. ಎಲ್ಲ ತೆಗ್ದಿವಿ, ನೋಡೋಣ ಇನ್ನು 24 ಗಂಟೆ ಏನು ಹೇಳೋಕ್ಕಾಗಿಲ್ಲ ಅಂತ ಅಂದರು ಕಣ್ಮಗ. ಅಂದರು ಇನ್ನೂ ಕಣ್ಬಿಟ್ಟಿಲ್ಲ ಇವಳು, ಜ್ಞಾನ ಬಂದಿಲ್ಲ. ಏನೋ ಕತೆ ಕಣವ, ಏನೋ ಹಸ್ತೀವ್ರೆ ಹೋಗತ್ತೆ. ನನಗಂತೂ ಕೈ ಕಾಲೇ ಆಡಲಿಲ್ಲ ಕಣ್ಮಗ. ಅವಳು ಒದ್ದಾಡೋದು ನೋಡ್ಬಿಟ್ಟು ಇಲ್ಲೇ ಜೀವ ಬಿಟ್ಬಿಟ್ಟಾಳು. ಏನಾದದು ಅಂತ ಗಾಬರಿಗೆ ಕೈ ಕಾಲೇ ಆಡಲಿಲ್ಲ. ಹಂಗಾಯ್ತು ಕಣ್ಮಗ. ಹೌದಾಜಿ? ಅಯ್ಯೋ ಏನಾಯ್ತು ಇವ್ರಿಗೆ? ಶ್ರೀಕಾಂತ್ ಕವಿತಾ ಇಬ್ಬರು ಯಾಕೆ ಬೆಂಗಳೂರು ಹೊರಟೋದ್ರು ನನಗೆ ಗೊತ್ತೇ ಇಲ್ಲ ಅಜ್ಜಿ. ನಾನು ಇವ್ರ ಜೊತೆ ಜಗಳ ಮಾಡಿಕೊಂಡು ಅಮ್ಮನ ಮನೇಲಿದ್ದೀನಿ. ಏನಾಯಿತು ಅನ್ನೋದೇ ನನಗೆ ಗೊತ್ತಿಲ್ಲ. ಕವಿತಾ ಇವಾಗ ಫೋನ್ ಮಾಡಿದ್ಲು. ಫೋನ್ ಮಾಡಿಬಿಟ್ಟು ಹೇಳಿದ್ಲು ಅವ್ರು ಇನ್ನೂ ಹೊರಟಿದ್ದಾರಂತೆ, ಬರೋದು ಲೇಟ್ ಆಗುತ್ತೆ ಅಂತ. ಅದಕ್ಕೆ ನಾನು ಓಡ್ಕೊಂಡು ಬಂದೆ ಅಜ್ಜಿ. ಹೆಂಗೋ ನೀನಾರೇ ಬಂದಲ್ಲ ಬಿಡವ, ಮನೆಯವರು ಅಂತ ಒಬ್ರು ಇರಬೇಕಲ್ಲವ. ಡಾಕ್ಟ್ರ್ ಏನೋ ಮಾತಾಡಬೇಕು ಅಂತಿದ್ರು. ನೀವೇನಾಗಬೇಕು ಅಂತಾರೆ. ನಾವು ಏನು ಹೇಳೋಣವ? ಏನು ಹೇಳೋಣ ಸಹ, ಒಂದೇ ಊರವರು ಅಕ್ಕಪಕ್ಕದ ಮನೆಯವರು ಕಣಪ್ಪ ಅಂದರೆ ಇಲ್ಲ ಕಣಮ್ಮ. ಅವ್ರ ಕಡೆಯವ್ರು ಬರಬೇಕು, ಅವ್ರ ಕಡೆಯವ್ರು ಕರೆಸಿ ಅಂತಾರೆ. ಅಯ್ಯೋ ಹೆಂಗೋ ಬಂದಲ್ಲ. ಡಾಕ್ಟ್ರು ಬಂದರೆ ಒಂಚೂರು ಮಾತಾಡವ. ಅದೇನು
ಕೇಳಿ ನೋಡವ. ಸರಿ ಅಜ್ಜಿ, ಆಯಿತು. ನೀವು ಹೊರಡಿ ಅಜ್ಜಿ. ಪಾಪ ಇಷ್ಟೆಲ್ಲ ಮಾಡಿದ್ದೀರಲ್ಲ ಅಜ್ಜಿ, ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ ಅಜ್ಜಿ. ತುಂಬ ಥ್ಯಾಂಕ್ಸ್ ಅಣ್ಣ. ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಅಣ್ಣ, ನಮ್ಮ ಅತ್ತೆನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಕ್ಕೆ. ಅಯ್ಯೋ ಬಿಡವ, ಪರವಾಗಿಲ್ಲ ಬಿಡು ಪಾಪ. ಇವಕ್ಕ ಹುಟ್ಟಿದ್ರು ಬೆಳೆದಿದ್ದಾಗಲಿಂದ ಇದೇ ಊರಲ್ಲಿ ಇರೋದು, ನಮಗೂ ಗೊತ್ತಿರೋರಲ್ವಾ, ಹಂಗೆ ಮಾಡೋಕ್ಕತ್ತದ ಹೇಳು. ಸರಿ ಆಯಿತು, ನೋಡ್ಕೊ ಅಜ್ಜಿ ಕರ್ಕೊ ಹೋಯ್ತೀನಿ. ಆಟೋದಲ್ಲಿ ವಾಪಸ್ ಆಟೋಗೆ ಬಂದು ಬಂದಿದ್ವಲ್ಲ, ಆಟೋದಲ್ಲಿ ಇವಕ್ಕನ ಆಟೋದಲ್ಲಿ ಹೋಯ್ತೀವಿ ಇಬ್ಬರಲ್ವೇ. ಹೆಂಗೋ ನೀವು ಬಂದಿದ್ದೀರಾ ನೋಡ್ಕೊ. ಕವಿತನವೇ ಶ್ರೀಕಾಂತ್ನು ಬಂದರಂತೆ. ಸರಿ ಅಣ್ಣ, ಆಯಿತು. ಅಜ್ಜಿ ನೀವು ಹೊರಡಿ. ಸರಿ ಕಣವ. ಸರಿ, ರಾಮೇಶನ್ ನಂಬರ್ ತಕವ. ಏನಾರು ಇದ್ದರೆ ಫೋನ್ ಮಾಡವ, ಫೋನ್ ಮಾಡು. ಯಾವುದಕ್ಕೂ ಒಂದು ಫೋನ್ ಮಾಡವ, ನಮ್ಗೆ ನಮ್ದಿರಕ್ಕಿಲ್ಲ ಅಲ್ಲಿ. ಆಯ್ತು ಅಜ್ಜಿ, ಫೋನ್ ಮಾಡ್ತೀನಿ. ಹೊರಡಿ ನಡಿಯಪ್ಪ, ನಡಿ. ಅಯ್ಯೋ ಕಣ್ಣಾರೆ ಬಿಟ್ಟಿದೆ. ಒಂದು ಕಿತ ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗ್ಬೋದಿತ್ತು. ಜ್ಞಾನನೇ ಬಂದಿಲ್ವಲ್ಲಪ್ಪ ಅವಳಿಗೆನೂ, ಜ್ಞಾನನೇ ಬಂದಿಲ್ಲ. ಡಾಕ್ಟ್ರ್ ಹೇಳಿಲ್ವಾ ಇನ್ನು 24 ಗಂಟೆ ಏನು ಹೇಳೋಕ್ಕಾಗಿಲ್ಲ ಅಂತ? ಬಾ. ಅಯ್ಯೋ ಹುಷಾರಾಗ್ಬಿಟ್ರೆ ಸಾಕರಪ್ಪ, ಹುಷಾರಾಗ್ಬಿಟ್ರೆ ಸಾಕು. ಏನತ್ತೆ ನೀವು ಈ ಮನೇಲಿ ನಮ್ಮ ಅತ್ತೆ ಒಬ್ಬರೇ ಬುದ್ಧಿವಂತರು ಅಂತ ಏನೇನೋ ಅಂದ್ಕೊಂಡಿದ್ದೆ, ತುಂಬ ಸ್ಟ್ರಾಂಗ್ ಅಂದ್ಕೊಂಡಿದ್ದೆ ಅತ್ತೆ ನಿಮ್ಮನ್ನು. ನೀವು ಇಂಥ ಕೆಲಸ ಮಾಡ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ. ನೀವು ಮಾಡಿದ್ದು ತುಂಬ ದೊಡ್ಡ ತಪ್ಪತ್ತೆ, ತುಂಬ ದೊಡ್ಡ ತಪ್ಪು. ನೀವು ಇಂಥ ಕೆಲಸ ಮಾಡಬಾರ್ದಿದ್ದತ್ತೆ, ಮಾಡಬಾರ್ದಿತ್ತು. ಏನಮ್ಮ ನೀವೇನ ಇವ್ರ ಕಡೆಯವರು? ಏನಾಗ್ಬೇಕು ನೀವು ಇವ್ರಿಗೆ? ಡಾಕ್ಟರ್, ನಾನು ಇವ್ರ ಸೊಸೆ ಡಾಕ್ಟರ್. ನೋಡಮ್ಮ, ಅವ್ರು ವಿಷ ಕುಡಿದಾಗ ಮನೇಲಿ ಯಾರೂ ಇರಲಿಲ್ವಂತೆ. ಪಾಪ ಅಕ್ಕಪಕ್ಕದವರು ಸರಿಯಾದ ಸಮಯಕ್ಕೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದಾರೆ. ವಿಷ ಎಲ್ಲ ತೆಗ್ದಿದ್ವಿ, ಆದರೆ 24 ಗಂಟೆ ಏನೂ ಹೇಳೋಕ್ಕಾಗಲ್ಲಮ್ಮ. ಬ್ಲಡ್ ಟೆಸ್ಟ್ ಎಲ್ಲ ಕಳಿಸಿದ್ದೀವಿ. ಇನ್ನೂ ಅವ್ರ ಜೀವಕ್ಕೆ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಕ್ಕೆ ಬರಲ್ಲ. ಅವ್ರು ತುಂಬ ಅದು ಬಾಟ್ಲ್ ತುಂಬ ವಿಷ ಕುಡಿದ್ಬಿಟ್ಟಿದ್ದಾರೆ. ಇನ್ನೂ ಏನಾಗುತ್ತೆ ಅಂತ ನೋಡಬೇಕು. ವಿಷ ಎಲ್ಲ ತೆಗ್ದಿದ್ದೀವಿ, ಎಷ್ಟು ಮಟ್ಟಿಗೆ ವಿಷ ಹೋಗಿದೆ ಅಂತ ನೋಡಬೇಕು. ಬ್ಲಡ್ ಟೆಸ್ಟ್ ಎಲ್ಲ ಕಳಿಸಿದ್ದೀವಿ. ಇನ್ನೂ 24 ಗಂಟೆ ಅವ್ರಿಗೆ ಎಚ್ಚರ ಆಗಲ್ಲ. ಅಲ್ಲಿ ತನಕ ನಾವೇನೂ ಹೇಳಕ್ಕೆ ಬರಲ್ಲ. ಅವ್ರ ಮಗಳಿದ್ದಾರೆ ಅಂತ ಹೇಳ್ತಿದ್ರು ಅಜ್ಜಿ, ಅವ್ರು ಬರೋಕ್ಕೆ ಹೇಳ್ಬಿಡಿ. ಹಾಂ ಡಾಕ್ಟರ್, ಹೇಳಿದ್ದೀನಿ. ಹೊರಟಿದ್ದಾರೆ, ಇನ್ನೇನು ಬಂದುಬಿಡ್ತಾರೆ. ಸರಿ ಅಮ್ಮ, ಆಯಿತು. ಅತ್ತೆ ಪ್ಲೀಸ್ ಅತ್ತೆ, ಎಚ್ಚರ ಮಾಡ್ಕೊಳ್ಳಿ, ಹುಷಾರಾಗಿ ಅತ್ತೆ. ನೀವಿದ್ರೆ ಸರಿ ಅತ್ತೆ. ನಿಮ್ಮ ಜೊತೆ ಜಗಳ ಮಾಡಿಕೊಂಡು ಬೈಸ್ಕೊಂಡು ಅನ್ನಿಸ್ಕೊಂಡು ಹೆಂಗೋ ನಿಮ್ಮ ಜೊತೆ ಇರ್ಬೋದು. ಆದರೆ ನೀವಿಲ್ಲ ಅನ್ನೋದನ್ನು ಹೇಗತ್ತೆ ನೆನೆಸ್ಕೊಳ್ಳೋದು? ಅತ್ತೆ, ನಿಮ್ಮಿಬ್ಬರು ಮಕ್ಕಳು ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಏನೋ ಸಣ್ಣ ಕೋಪಕ್ಕೋ ಬೇಜಾರಿಗೋ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದಷ್ಟೇ. ಆದರೆ ನಿಮ್ಮನ್ನು ಮರೆಯೋಷ್ಟು ದ್ವೇಷಿಸೋಷ್ಟು ಅಂಥವ್ರಲ್ಲ ಅತ್ತೆ ಅವರು. ಪ್ಲೀಸ್ ಅತ್ತೆ, ದಯವಿಟ್ಟು ಹುಷಾರಾಗಿ ನಮಗೋಸ್ಕರ ವಾಪಸ್ ಬದುಕು ಬನ್ನಿ ಅತ್ತೆ. ಪ್ಲೀಸ್ ಎಚ್ಚರ ಮಾಡ್ಕೊಳ್ಳಿ ಅತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಥ್ಯಾಂಕ್ ಯು.